ಮನಾಫ್ ಹಿನ್ನೆಲೆಯನ್ನು ಪೂರ್ವಾಪರಗಳನ್ನು SIT ತನಿಖೆ ಮಾಡ್ತಾ ಇದೆ. ಮನಾಫ್ ಹಿಸ್ಟರಿ ತಿಳಿದುಕೊಳ್ಳಬೇಕು ಅಂತ ಹೇಳಿ SIT ಮುಂದಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗಲಿಕ್ಕಿಂತ ಮುಂಚಿತವಾಗಿ ಮನಾಫ್ ಹೇಳಿಕೆ ಇದೆ. ನಮ್ಮ ಕಡೆಯಿಂದ SITಗೆ ಏನೇನು ಮಾಹಿತಿಗಳು ಬೇಕೋ ಎಲ್ಲವುಗಳಿಗೆ ಸಂಬಂಧಪಟ್ಟಂತೆಯೂ ಮಾಹಿತಿ ಕೊಡ್ತಾ ಇದ್ದೀವಿ. SIT ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ನನ್ನ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿಲ್ಲ ಅವರು. ಈ ಹೋರಾಟದಲ್ಲಿ ಯಾಕೆ ಮತ್ತು ಹೇಗೆ ಬಂದೆ ಅಂತ ಅವರು ಕೇಳಿದ್ದಾರೆ. ನನಗೆ ವಿಡಿಯೋ ಅಪ್ಲೋಡ್ ಮಾಡಿದ ಬಗ್ಗೆ ನನಗೆ ಕ್ವಶನ್ ಮಾಡಿದ್ರು. ವಿಡಿಯೋ ಯಾವಾಗ ಎಲ್ಲಿ ಸಿಕ್ತು ಅಂತ ಕೂಡ ನಾನು ಹೇಳಿದ್ದೇನೆ ಅವರಿಗೆ. ನಾನು ಸತ್ಯದ ಪರವಾಗಿದ್ದೀನಿ, ಯಾರನ್ನೂ ಕೂಡ ರಕ್ಷಣೆ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಮ್ಮವರೇ ತಪ್ಪು ಮಾಡಿದ್ರು, ನಮ್ಮ ಕಡೆಯವ್ರು ಯಾರೋ ಒಂದೋ ಇಬ್ಬರೋ ಮೂರು ಜನನೋ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ಆಚೆ ಬರಲಿ. ಈ ಒಂದು ತಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾರೇ ಕಿತಾಪತಿ ಮಾಡಿದ್ರೂ ಹೊರಗೆ ಬಂದೇ ಬರುತ್ತೆ. ಬುರುಡೆ ವಿಷಯದಲ್ಲಿ ಏನು ನಿಜ ಇದೆ ಅದರ ಸಾಕ್ಷಿ ನಾನು ಕೊಟ್ಟಿದ್ದೀನಿ ಅಂತೇಳಿ ಮನಾಫ್ ಮಾತಾಡಿರೋದು. ಸರ್ಕಾರ ಹೋರಾಟ ಮಾಡ್ತಾ ಇದೆ, ಆ ಹೋರಾಟನ ಮುಂದುವರಿಸ್ತಾ ಇರುತ್ತೆ, ಅದೇ ಗೆಲ್ಲೋದು. ನಾವು ಈಗ ಈ ವಿಷಯದಲ್ಲಿ ಕರೆಕ್ಟಾಗಿ SIT ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅದು ಮಾಡೋಕ್ಕೆ ಬಿಡಬೇಕು. ನಾವು ನಮ್ಮ ಸೈಡಿಂದ ಏನೇನು ಅವರಿಗೆ ಮಾಹಿತಿಗಳು ಕೊಡೋದಿದೆ ಅದು ಕೊಡ್ತಾನೇ ಇದ್ದೀನಿ. ಓಕೆ ಎಲ್ಲ ಕೊಡ್ತಾ ಇದ್ದೀವಿ. ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ದೀವಿ. ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ದೀವಿ. ಅದು ಕರೆಕ್ಟಾಗಿ ಬರುತ್ತೆ. ಅದರಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಲಬೇಕಂದ್ರೆ